ಕಾಯಿ ಹೊಡೆಯುವಂಥ ಕಾರ್ಯಕ್ರಮ ಹೊಡಿರಿ ಬರತ್ ಮೊದಲಕ್ಕೆ ಇಂಡಿಯಾ ಗೆಲ್ಲಿ ನ್ಯೂಜಿಲೆಂಡ್ ಸೋಲ್ಲಿ ಗೆಲ್ಲಬೇಕು ಅಂತೇಳಿ ನ್ಯೂಜಿಲೆಂಡ್ ಸೋಲ್ಲಿ ಅಂತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ. ಅದಕ್ಕೆ ನಾವು ಕೋಟೆ ಆಂಜನೇಯನ ಮೊರೆ ಹೋಗಿ ಇವತ್ತೇ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಇಂಡಿಯಾನ ಗೆಲ್ಸ ನಂಬಿಕೆಯಿಂದ ನಾವು ಕಾಯಿ ಹೊಡಿತಾ ಇದೀವಿ. ಜೈ ಇಂಡಿಯಾ, ಗೆದ್ದು ಬಾ ಇಂಡಿಯಾ. ತಲೆಗೆ ಹಾಕಿ ಕನ್ನಡ ಬಿಡಿ. हज़रत अमीरुल मोमिनीन अली करमल्लाहु वजहहु करीम मौला अली मुश्किल कुशा फतह इल्ला अल्लाह सल्लल्लाहु अलैहि वसल्लम शाहिद मरना शेर इस्लाम सुन्नती परवरदिगार इमाम नगर की फातिमा ज़हरा बीबी खुदियतुल कुबरा अली असगर अली अकबर जलाली मोहम्मद कासिम मदनी सरवर इकरार हज़रत अब्बास बिन रज़ील्लाह तआला नसर बिन अब्दुल्लाह सल्लल्लाहु अलैहि वसल्लम पाक शहीदान दस्ते करबला महादरतन 1,80,000 पीर पैगंबर 1,40,000 पीर पैगंबर 1,80,000 पीर पैगंबर बाद में सलातो सलाम वाली सलातो सलाम 4 पीर 14 खानवादा 4 पीर 14 खानवादा 30 तेरा मुसन 14 मासूम हुसैन खाए नामदार ताजदार मदीना मुझे मुस्तफ़ा बस सामने के पहले पूछो ना पड़ी ठीक है ಅಲ್ಲಿಂದ ಹಾಕ್ಲಿ ಬಿಡ್ರಿ. ಓಕೆ ನಮ್ಮ ಕ್ರಿಕೆಟ್ ಭಾರತ ತಂಡ ಈ ದಿನ ಏನು ನ್ಯೂಜಿಲೆಂಡು ಭಾರತ ಹಣಾಹಣಿ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆಯೋ ಇವತ್ತು ನಮ್ಮ ಭಾರತ ಗೆಲ್ಲುತ್ತೆ ಅಂತೇಳಿ ನಮ್ಮ ಟೊಮೊಟೊ ಇರುವಂಥ ಜೋಡಿ ಮಗನಲ್ಲಿ ದೇವರುಗಳು ಇವತ್ತು ಗೆಲ್ಲುತ್ತೆ ನಂಬಿಕೆ ಮೇಲೆ ನಾವು ಪೂಜೆ ಮಾಡಿಸಿದ್ದೀವಿ. ಆದರೆ ಗೆಲುವು ದೇವ್ರ ಕೈ ಸೇರಿದ್ದು, ಆದರೆ ಇಂಡಿಯಾ ಗೆಲ್ಲುತ್ತೆ ಅಂತ ನಾವು ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡಿಸಿದ್ದೀವಿ. ಎಷ್ಟೋ ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ. ಹಾಗೆ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಆಡ್ತಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಇಂಡಿಯಾ, ಜೈ ಇಂಡಿಯಾ, इंडिया इंडिया सुबहान रब्बिक रब्बिल इज्जति ಶುರು ಮಾಡಿ ಇಂಡಿಯಾ ಮ್ಯಾಚ್ ಇದೆ. ಆ ಒಂದು ಇದರಲ್ಲಿ ನಾವು ಮೊನ್ನೆ ಆಂಜನೇಯ ದೇವಸ್ಥಾನ ಪೂಜೆ ಮಾಡಿಸಿದಾಗ ಮ್ಯಾಚ್ ಗೆದ್ದಿದ್ದು ಇಂಡಿಯಾ. ಇವತ್ತು ದರ್ಗಾದಲ್ಲಿ ದೇವಸ್ಥಾನ ಪೂಜೆ ಮಾಡಿಸ್ತಾ ಇದ್ದೀವಿ. ಈ ಪೂಜೆಯಿಂದ ಇಂಡಿಯಾ ಗೆಲ್ಲಬೇಕು ನಮಗೆ. ಆಮೇಲೆ ಇವಾಗ ಮತ್ತೆ ಬೇರೆ ನಾವು ಇನ್ನೂ 2-3 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲೂ ಪೂಜೆ ಮಾಡಿಸ್ತೀವಿ. ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲ ಒಟ್ಟಾಗಿ ಎಲ್ಲ ದೇವರು ನಮಗೆ ಇಂಡಿಯಾ ಗೆಲ್ಸೋದು ಕೆಲಸ ಮಾಡ್ಕೋಬೇಕು ಅಂತ ನಾವು ಪೂಜೆ ಮಾಡ್ತಾ ಇವತ್ತು ನಮ್ಮ ಇಂಡಿಯಾ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಪಂದ್ಯ ಇವತ್ತೇನು ನಮ್ಮ ಭಾರತ ಇತಿಹಾಸದಲ್ಲೇ ಇಷ್ಟು ದೊಡ್ಡ
ಒಂದು ಸಾಧನೆ ಮಾಡಿದೆ ಅಂದರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತೇನು ನಮ್ಮ ಇಂಡಿಯಾ ಗೆಲ್ಲಬೇಕು ಅಂತೇಳಿ ನಾವು ನಮ್ಮ ಇವತ್ತೇನು ನಮ್ಮ CSI ಚರ್ಚ್ ತುಮಕೂರು ಇಲ್ಲಿ ನಾವು ಬಂದು ಪ್ರಾರ್ಥನೆ ಮಾಡಿಸಿದ್ದೀವಿ. ಹಾಗೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕಾಯಿ ಹೊಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಇಂಡಿಯಾ ಗೆಲ್ಲುತ್ತೆ ಅಂತೇಳಿ ಆಂಜನೇಯ ಸ್ವಾಮಿಗೆ ಒಂದು ಕೈ ಮುಗಿದು ನಾವು ಕೇಳ್ಕೊಂಡಿದ್ದೀವಿ. ಹಾಗೆ ಇವತ್ತೇನು ನಮ್ಮ ಟೌನ್ ಸರ್ಕಲ್ಗಿರುವಂತಹ ಗೌರಿಯಲ್ಲಿ ಕೂಡ ನಾವಿವತ್ತು ಜೋಡಿ ಮಜಾರಲ್ಲಿ ಒಂದು ನಮಾಜ್ ಮಾಡಿ ಇಂಡಿಯಾ ಗೆಲ್ಲುತ್ತೆ ಅನ್ನೋಂಥ ಆತ್ಮವಿಶ್ವಾಸದಿಂದ ಇವತ್ತು ಗುರುಗಳು ಹೇಳಿದ್ದಾರೆ, ಇವತ್ತು ಪ್ರಾರ್ಥನೆ ಮಾಡಿ ಹೇಳಿದ್ದಾರೆ ಗುರುಗಳು. ಹಾಗಾಗಿ ನಮ್ಮ ಇಂಡಿಯಾ ಇವತ್ತು ಏನು ನಾವು ವಿಶ್ವಕಪ್ ಸೋತಿ ನಾವು ನೊಂದ್ಕೊಂಡಿದ್ವೋ, ಇವತ್ತು ಏನು ಕಪ್ಪು ಗೆಲ್ಲುವ ಮುಖಾಂತರ ನಮ್ಮ ಭಾರತದಲ್ಲಿರುವಂಥ ಒಬ್ಬರಿಗೂ ಇವತ್ತು ನಮ್ಮ ಕಪ್ಪು ನಮ್ಮದೇ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ದೇವ್ರುಗಳಿಗೆ ಜಾತಿ ಇಲ್ಲದೆ ನಾವು ಯಾವುದೇ ಧರ್ಮ ಎಲ್ಲ ಸೇರ್ಕೊಂಡು ನಾವು ಪೂರ್ತಿ ಸರ್ವಧರ್ಮದಲ್ಲಿ ನಾವು ಸೇರ್ಕೊಂಡು ಇವತ್ತು ನಾವು ಒಂದು ಪೂಜೆ ಮಾಡಿಸಿದ್ದೀವಿ. ಹಾಗೆ ಇನ್ನು ಮುಂದೆ ಯಾವುದೇ ಒಂದು ಇಂಡಿಯಾ ನಮ್ಮ ಮ್ಯಾಚ್ ಆಡೋಂಥ ಸಮಯದಲ್ಲಿ ಕೂಡ ನಾವು ಇದೇ ಥರದ ಅತಿ ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಏನು ಇವತ್ತು ಇಂಡಿಯಾ ಗೆದ್ದು ಬಾ, ಇವತ್ತು ಇಂಡಿಯಾ ಆಲ್ ದ ಬೆಸ್ಟ್, ನಾವು ಗೆಲ್ಲುತ್ತೆ ಅನ್ನೋದು ವಿಶ್ವಾಸದಲ್ಲಿ ನಾವು ಕೇಳ್ಕೊತಾ ಇದ್ದೀವಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಈ ದಿನ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಏನು ಪಂದ್ಯ ಇದೆ, ಫೈನಲ್ ಪಂದ್ಯಕ್ಕೆ ಏನು ನಮ್ಮ ಭಾರತ ತಲುಪಿದೆ, ಇದು ಆತ್ಮೀಯ ಖುಷಿಯಾಗಿದೆ. ಹಾಗೂ ಫೈನಲ್ ಪಂದ್ಯ ಗೆಲ್ಲಿ ಅಂತ ಹೇಳಿದ್ದು ನಮ್ಮ ಭಾರತ ಗೆಲ್ಲಿ ಅಂದ್ಬಿಟ್ಟು ಆಗಲೇ ನಾವು ಟೌನ್ ಹಾಲ್ ಸರ್ಕಲ್ ಇರ್ತಂಥ ಜೋಡಿ ಮಜಾರ್ಗೆ ಹೋಗ್ಬಿಟ್ಟು ದುವಾ ಮಾಡಿಸಿ ಚರ್ಚ್ ಹತ್ರ ಬಂದು ಪ್ರೇಯರ್ ಮಾಡಿಸಿ ಹಾಗೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಕಾಯಿ ಹೊಡೆದು ಎಲ್ಲ ಬೇಳ್ಕೊಂಡಿದ್ದೀವಿ. ಇವತ್ತು ಭಾರತ ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ಆಶ್ರಯದಿಂದ ಒಂದು ಮನಸ್ಸಿಂದ ಖುಷಿಯಿಂದ ಕಾಯಿ ಹೊಡೆದು ಸಂತಸ ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಸಂಜೆವರೆಗೂ ನಮ್ಮ ಭಾರತ ಕಪ್ ತಗೊಂಬರಲಿ ಅಂತ ಪ್ರಾರ್ಥಿಸ್ತೇವೆ.